ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನೈನ ಕಾನ್ಶಿಯಸ್ ಐಸ್. ಅಧಿಕ ಮಾಸದಲ್ಲಿ ಇದ್ದೀವಿ ಅಲ್ವಾ ನಾವೆಲ್ಲರೂ. ಆಲ್ರೆಡಿ 1 ವೀಕ್ ಕಳೆದಿದೆ ನಾವು ಅಧಿಕ ಮಾಸಕ್ಕೆ ಎಂಟ್ರಾಗಿ. ಈ ಒಂದು ಸಂದರ್ಭದಲ್ಲಿ ಅಧಿಕ ಮಾಸ ಪುರುಷೋತ್ತಮ ಮಾಸ, ವಿಷ್ಣುವಿಗೆ ಸಂಬಂಧಪಟ್ಟಂತ ಮಾಸ. ಇದರಲ್ಲಿ ನಾವು ಏನೇ ಒಂದು ಆಧ್ಯಾತ್ಮಿಕವಾಗಿ ಇರ್ಬೋದು, ಮಂತ್ರ, ಶ್ಲೋಕ, ಪಠಣೆ, ಸಾಧನೆ ಏನೇ ನಾವು ಮಾಡಿದ್ರು ಕೂಡ, ಪೂಜೆಗಳಿಂದ ಹಿಡಿದು ಮಾಡಿದ್ರು ಕೂಡ ಅದು ಒಂದು ಸಾರಿ ಮಾಡಿದ್ದು 1000 ಪಟ್ಟು, 1,00,000 ಪಟ್ಟು, ಕೋಟಿ ಪಟ್ಟು ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಸಾಧಕರು ಇರ್ತಾರೆ, ಅಂತವರು ಒಂದ್ ಸಾರಿ ಮಾಡಿದ್ರೆ 1 ಕೋಟಿ ಅಷ್ಟು ಅವರು ಸಾಧನೆಯನ್ನ ತಗೊಳ್ಳೋ ಅಷ್ಟು ಕೆಪಾಸಿಟಿಯನ್ನ ಈ ಒಂದು ಅಧಿಕ ಮಾಸದಲ್ಲಿ ಕೊಡ್ತಾರೆ. ಈ ಒಂದು ವಿಷ್ಣುವಿನ ಒಂದು ಆರಾಧನೆ ಅಧಿಕ ಮಾಸದಲ್ಲಿ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಸ್ವಾಮಿಯನ್ನ ಯಾರೆಲ್ಲ ನಾವು ಮನಸ್ಸಿನಿಂದ ಆರಾಧನೆ ಮಾಡ್ತೀವೋ, ತಾಯಿ ಮಹಾಲಕ್ಷ್ಮಿ ನಮ್ಮನ್ನ ಸುಮ್ಮನೆ ಬಿಡ್ತಾಳ, ಬಂದೇ ಬರ್ತಾಳೆ. ನಾವು ಕರೆದ ಕಡೆಗೆ ಬಂದೇ ಬರ್ತಾಳೆ. ನಮ್ಮ ಮನೆಯಲ್ಲಿರುವಂತ, ನಮ್ಮ ಮನಸ್ಸಿನಲ್ಲಿ ಇರುವಂತ, ನಮ್ಮ ದೇಹದಲ್ಲಿ ಬಂದಿರುವಂತ ದಾರಿದ್ರ್ಯಗಳು, ಅನಾರೋಗ್ಯಗಳು ಎಲ್ಲವನ್ನು ಕಳೆದು ನಮ್ಮ ಮನೆ ಸಮೃದ್ಧಿಯಾಗುತ್ತೆ. ಸೊ ಇಂಥ ಒಂದು ದಿನನಿತ್ಯವೂ ನಾವು ಈ ಅಧಿಕ ಮಾಸದಲ್ಲಿ ವಿಷ್ಣುವಿನ ಒಂದು ಆರಾಧನೆಯನ್ನ ಮಾಡಬೇಕು. ವಿಷ್ಣುವಿನ ಶ್ಲೋಕಗಳನ್ನ ಪಠಣೆ ಮಾಡುವಂಥದ್ದು, ವಿಷ್ಣು ಸಹಸ್ರ ನಾಮಾವಳಿಯನ್ನ ಹೇಳುವಂಥದ್ದು, ಅಷ್ಟೋತ್ತರಗಳನ್ನ ಹೇಳುವಂಥದ್ದು, ಇದೆಲ್ಲವನ್ನು ನಾವು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ನಾನು ನಿಮ್ಗೆಲ್ಲರಿಗೂ ತಗೊಂಡು ಬಂದಿರೋಂಥ ಯಾವ ಶ್ಲೋಕ ಅಂತ ಹೇಳಿದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒಂದು ತುಂಬಾ ಪವರ್ಫುಲ್ ಆಗಿರುವಂತ ಈ ಒಂದು ಶ್ಲೋಕವನ್ನ ತಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ಇಷ್ಟು ದಿವಸ ತುಂಬಾ ಕಷ್ಟಪಟ್ಟಿದ್ದೀವಿ, ಹಣಕಾಸಿನ ವಿಚಾರದಲ್ಲಿ ನಾವು ತುಂಬಾ ಒಂದು ಎಷ್ಟು ನಾವು ಅರ್ನ್ ಮಾಡಿದ್ರು ಸೇವ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಲೋನ್ ತುಂಬಾ ಇದೆ, ಅಥವಾ ನಾವು ಬೇರೆಯವ್ರಿಗೆ ಕೊಟ್ಟಿರುವಂತ ಹಣ ನಮ್ಮ ಹತ್ರ ವಾಪಸ್ ಬರ್ತಾ ಇಲ್ಲ, ಇದೂ ಸಹ ಆಗುತ್ತೆ. ನನಗೆ ಒಳ್ಳೆ ಕೆಲಸನ ಸಿಗ್ತಾ ಇಲ್ಲ, ತಿಂಗಳ ಸ್ಯಾಲರಿ ಸರಿಯಾಗಿ ಬರ್ತಾ ಇಲ್ಲ, ಪ್ರಮೋಷನ್ಸ್ಗಳು ಸಿಗ್ತಾ ಇಲ್ಲ, ಸ್ಯಾಲರಿ ಹೈಕ್ ಆಗ್ತಾ ಇಲ್ಲ. ನೋಡಿ, ದುಡ್ಡು ಅಂದ ತಕ್ಷಣ ಬರೀ ನೀವು ದುಡ್ಡು ದುಡಿಬೇಕು ಅಂತಂದ್ರೆ ಬೇರೆ ಬೇರೆ ದಾರಿ ರೂಪದಲ್ಲಿ ನಮಗೆ ಅದು ತಾಯಿ ಮಹಾಲಕ್ಷ್ಮಿ ನಮ್ಮನ್ನ ಕನೆಕ್ಟ್ ಆಗುವಂಥದ್ದು. ಮನೆಯಲ್ಲಿ ಕುತ್ಕೊಂಡು ಕೂಡ ಎಷ್ಟೋ ಜನ ಲೇಡೀಸ್ಗಳು ಅವರದೇ ಆದ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡು ಅವರೇ ಆದ ಒಂದು ಸೇವಿಂಗ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಇದು ಎಲ್ಲದೂ ಓವರ್ ಆಲ್ ಇವತ್ತಿನ ದಿನ ಏನ್ ನಾನು ಟಾಪಿಕ್ ತಗೊಂಡ್ ಬಂದಿರೋದು ಅಂದ್ರೆ, ಹಣಕಾಸಿನ ವಿಚಾರದಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ, ಸಾಲ ಸೋಲಗಳನ್ನ ಮಾಡಿಕೊಂಡು ಕಷ್ಟ ನಷ್ಟದ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ಈ ಅಧಿಕ ಮಾಸ ಬಿಟ್ಟು ಅಂತ ಹೇಳಿದ್ರೆ ಇನ್ನು 3 ವರ್ಷ ಆಗ್ಬೇಕು ನಾವು ಈ ಒಂದು ಸಂದರ್ಭವನ್ನ ತೆಗೆದುಕೊಳ್ಳಕ್ಕೆ. ಈ ಒಂದು ಅಧಿಕ ಮಾಸದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಈ ಒಂದು ತುಂಬಾ ಪವರ್ಫುಲ್ ಆಗಿರುವಂತ ಈ ಶ್ಲೋಕವನ್ನ ನೀವು ದಿನನಿತ್ಯವೂ ಯಾರೆಲ್ಲ ಸಂಕಲ್ಪ ಸಮೇತ ಮಾಡ್ತೀರೋ ನೀವೇ ಹೇಳ್ತೀರಿ, ಈ ಅಧಿಕ ಮಾಸ ಇಲ್ಲಿ ಇಷ್ಟು ದಿನ ಮಾಡಬೇಕು ಅಂತ ನಾನು ಏನು ಹೇಳ್ತಿಲ್ಲ. ನೋಡಿ, ನಾವು ಆಲ್ರೆಡಿ ಇವತ್ತು ಶನಿವಾರ, ತುಂಬಾ ಒಂದು ಶ್ರೇಷ್ಠವಾದ ದಿನ ವಿಷ್ಣುವಿಗೆ. ಸೊ ನಾವು ಆಲ್ರೆಡಿ 1 ವಾರ ಕಳೆದ್ಬಿಟ್ಟಿದೀವಿ. ಇನ್ನು ನಮ್ಮ ಕೈಯಲ್ಲಿ ಎಷ್ಟಿದೆ? ಜೂನ್ 15ನೇ ತಾರೀಕುವರೆಗೂ ಮಾತ್ರ ನಮ್ಮ ಕೈಯಲ್ಲಿ ಇರುವಂತದ್ದು. ಅಷ್ಟು ದಿನನೂ ನಾವು ಈ ಒಂದು ವಿಷ್ಣು ಸಹಸ್ರನಾಮದ ಈ ಶ್ಲೋಕವನ್ನ ನಾವು ಮನಸ್ಸಿನಿಂದ ಪಠಣೆ ಮಾಡ್ತಾ ಹೋದ್ರೆ ಆಗ ನಿಮ್ಮ ಮನೆಯಲ್ಲಿ ಇರುವಂತ ದಾರಿದ್ರತನ ಯಾವ ರೀತಿ ಹೋಗುತ್ತೋ. ಎಲ್ಲೂ ಅನ್ಕೊಂಡಿದ್ದೀನಿ, ನಾನು ಲೋನಿಗೆ ಅಪ್ಲೈ ಮಾಡಿದ್ದೀನಿ, ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ನಾನು ಯಾರಿಗೂ ಲೋನ್ ಕೊಟ್ಟಿದ್ದೀನಿ ಅವ್ರು ಬಂದು ನನಗೆ ವಾಪಸ್ ಕೊಡ್ತಾ ಇಲ್ಲ, ಹಾಗೆ ನನ್ನ ಸೇವಿಂಗ್ಸ್ಗಳು ಯಾಕೋ ಸರಿ ಆಗ್ತಾ ಇಲ್ಲ, ಏನೇನೆಲ್ಲ ದಾರಿದ್ರತನಗಳು, ಒಂದು ಲಕ್ಷ್ಮಿ ಬಂಧನ ಆಗಿತ್ತೋ, ದಾರಿದ್ರತನ ಇತ್ತೋ, ಇದು ಎಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ವಿಷ್ಣು ಸಹಸ್ರನಾಮದ ಈ ಶ್ಲೋಕವನ್ನ ನೀವು ಪಠಣೆ ಮಾಡಬೇಕು. ಸೊ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ವಿಷ್ಣು ಸಹಸ್ರನಾಮದ 46ನೇ ಶ್ಲೋಕ ಇದೆ, ಅದನ್ನ ನಾನು ಇಲ್ಲಿ ಹಾಕ್ತೀನಿ. 46ನೇ ಶ್ಲೋಕನ ನೀವು ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಈ ಶ್ಲೋಕವನ್ನ ನೀವು ಪಠಣೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಮೊದಲು ಶುದ್ಧರಾಗಿರ್ಬೇಕು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದಿನನಿತ್ಯವೂ ನಿಮ್ಮ ಪೂಜೆ ಕೈಕರ್ಯಗಳು ಏನೇನೆಲ್ಲ ಇರುತ್ತೋ ಅದನ್ನ ನೀವು ಮುಗಿಸ್ಕೊಂಡು, ಮನೆಯಲ್ಲಿ ಬೇರೆ ಯಾರಾದ್ರೂ ಪೂಜೆ ಮಾಡಿದ್ರು ಓಕೆ, ನೀವು ಸ್ನಾನ ಅಂತೂ ಮಾಡಿ ಶುದ್ಧವಾದ ಮನಸ್ಸಿನಿಂದ ಒಂದಷ್ಟು ಅಕ್ಷತೆ, ಒಂದು ಹೂವು ಇಟ್ಕೊಂಡು ನಿಮ್ಮ ಒಂದು ಸಂಕಲ್ಪ ಸಮೇತವನ್ನ ನೀವು ಮಾಡಬೇಕಾಗುತ್ತೆ. ನಿಮ್ಮ ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ಒಂದು ಕುಲ ಗೋತ್ರಗಳು ಗೊತ್ತಿದ್ರೆ ಅದನ್ನ ಹೇಳ್ಕೊಂಡು ಇವತ್ತಿನ ದಿನ
ಯಾವ ದಿನ ಇದೆ, ಯಾವ ನಕ್ಷತ್ರ ಇದೆ, ಯಾವ ತಿಥಿ ಇದೆ, ಯಾವ ಮಾಸ ನಡೀತಾ ಇದೆ. ಜ್ಯೇಷ್ಠ ಮಾಸ ನಡೀತಾ ಇದೆ ಅಲ್ವಾ, ಇದನ್ನ ಅಧಿಕ ಮಾಸ ಅಂತ ಕರೀತಾರೆ, ಹಾಗೂ ಪುರುಷೋತ್ತಮ ಮಾಸ ಅಂತ ನಡೀತಾ ಇದೆ. ಇಷ್ಟೆಲ್ಲ ನಾವು ಮಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲವನ್ನು ಹೇಳ್ಕೊಂಡು ನನ್ನ ಮನೆಯಲ್ಲಿ ಇರುವಂತ ದಾರಿದ್ರತನ, ಲಕ್ಷ್ಮೀ ಬಂಧನ, ಹಣಕ್ಕೆ ನನಗೆ ಆರ್ಥಿಕ ಪರಿಸ್ಥಿತಿ ನನಗೆ ಬಂದು ಒದಗಿರುವಂತ ತೊಂದರೆಗಳು, ತಾಪತ್ರೆಗಳು, ಕಷ್ಟಗಳು, ನಷ್ಟಗಳು, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳು ಏನೇನಿಲ್ಲದಿದೆಯೋ ಅದು ಎಲ್ಲವೂ ನನಗೆ ನಿರ್ಮೂಲನೆ ಆಗಿದೆ, ಪರಿಹಾರ ಆಗಿದೆ. ನಾನು ಇವತ್ತಿನಿಂದ 46 ಟೈಮ್ಸ್ ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ಸಾರಿ ಅಂತ 46 ಬಾರಿ ಸಾರಿ ಅಂತ ಹೇಳ್ತೀವಲ್ಲ, ಆ ತರ 46 ಟೈಮ್ಸ್ ನೀವು ಚಾಂಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಕೊಡ್ತಾ ಇರುವಂತ ಈ ಒಂದು ವಿಷ್ಣು ಸಹಸ್ರನಾಮದ 46ನೇ ಶ್ಲೋಕ ನಾನು ಇಲ್ಲಿ ಕೊಟ್ಟಿದ್ದೀನಿ, ಆಯ್ತಾ. ಇದನ್ನ ನಿಮ್ಗೆ ಉಚ್ಚಾರಣೆ ಮಾಡಬೇಕು ಅಂದ್ರೆ ನೀವು ಗೂಗಲ್ ಸರ್ಚ್ ಮಾಡಿ. ಎಲ್ಲರ ಮನೆಯಲ್ಲೂ ವಿಷ್ಣು ಸಹಸ್ರನಾಮ ಇರುತ್ತೆ, ಬುಕ್ಕು ಇರುತ್ತೆ, ಕೊನೆಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ, ಗೂಗಲ್ ಅಲ್ಲೂ ಸಿಗುತ್ತೆ. ನೀವು 46ನೇ ಶ್ಲೋಕವನ್ನ ಸರಿಯಾಗಿ ಮನಸ್ಸಿಟ್ಟು ಕೇಳಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆಯನ್ನ ಮಾಡಿ ನೀವು ಇದನ್ನ ಮಾಡಬೇಕಾಗತ್ತೆ. ಒಂದು ದಿನಕ್ಕೆ 46 ಸಾರಿ ನೀವು ಇದನ್ನ ಹೇಳ್ಕೊಡ್ಬೇಕಾಗತ್ತೆ. ಸೊ ಯಾರಿಗೆಲ್ಲ ಸಮಯ ಇದ್ರೆ ಈ ಒಂದು ಅವಕಾಶವನ್ನ ಬಿಡಬೇಡಿ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಮತ್ತೆ ನಮ್ಗೆ ಈ ಅವಕಾಶ ಸಿಗ್ಬೇಕು ಅಂದ್ರೆ 3 ವರ್ಷ ಕಾಯ್ಬೇಕು ಮತ್ತೆ ಒಂದು ಅಧಿಕ ಮಾಸ ಬರ್ಲಿಕ್ಕೆ. ಹಾಗಾಗಿ ಬೆಳಿಗ್ಗೆ 46 ಸಾರಿ, ಸಂಜೆ 46 ಸಾರಿ ಈ ಶ್ಲೋಕವನ್ನ ಮನಸ್ಸಿನಿಂದ ನೀವು ಮಾಡ್ತಾ ಬನ್ನಿ. ನೀವು ಖಂಡಿತ ಹೇಳ್ತೀರಾ ಈ ತಿಂಗಳು ಮುಗಿಯೋದ್ರೊಳಗಡೆನೆ ಯಾವುದೋ ರೂಪದಲ್ಲಿ, ರೀತಿಯಲ್ಲಿ, ಮಾರ್ಗದಲ್ಲಿ ದಾರಿ ನಿಮಗೆ ಕೂಡಿ ಬರುತ್ತೆ. ನಿಮ್ಮ ಮನೆಯಲ್ಲಿರುವಂತ ಸಂಕಷ್ಟ ಪರಿಹಾರ ಆಗೇ ಆಗತ್ತೆ. ಅಷ್ಟು ಪವರ್ಫುಲ್ ಇದೆ ವಿಷ್ಣು ಸಹಸ್ರನಾಮ. ಪ್ರತಿಯೊಂದು ಶ್ಲೋಕಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ, ಪರಿವರ್ತನೆ ಹಾಗೂ ಆರ್ಥಿಕ ಸ್ಥಿತಿ ಒಂದು ಗಟ್ಟಿ ಮಾಡುವಂತ, ಅನಾರೋಗ್ಯ ಇದ್ರೆ ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರಿ ನೋಡಿ. ಆರೋಗ್ಯನೂ ಕೂಡ ಇದರಿಂದ ನಮಗೆ ವೃದ್ಧಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಸಾಕಷ್ಟು ಒಂದೊಂದು ಶ್ಲೋಕಗಳು ಒಂದೊಂದು ಅಂದ್ರೆ ಒಬ್ಬ ಜೀವನದ ಒಂದು ಬದುಕಿಗೆ ಯಾವ ಯಾವ ರೀತಿಯಾಗಿ ನಾವು ಶ್ಲೋಕವನ್ನ ಅನ್ವಯಿಸ್ಕೊಳ್ಬಹುದು ಅಂತ ಹೇಳಿ ನಾವು ಈ ಒಂದು ಸಹಸ್ರನಾಮದ ಶ್ಲೋಕವನ್ನ ನಾನು ನಿಮ್ಗೆ ಎಲ್ಲರಿಗೂ ತಗೊಂಡು ಬಂದಿದ್ದೀನಿ. ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಜೀವನದಲ್ಲಿ ಬೆಳಕನ್ನ ಕೊಡ್ಲಿ ಅಂತ ಹೇಳ್ತಾ ಹೈಪ್ ಕೊಡೋದನ್ನ ಮರಿಬೇಡಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ಮುಂದೆ ಹೊಸ ಹೊಸ ವಿಡಿಯೋಗಳನ್ನ, ಕಂಟೆಂಟ್ಗಳನ್ನ ತರಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಈ ಒಂದು ಅಧಿಕ ಮಾಸ ಯಾರು ಮಿಸ್ ಮಾಡ್ಕೊಳ್ಳದೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಒಂದು ನಾನು ಏನು ಈ ಶ್ಲೋಕವನ್ನ ಕೊಟ್ಟಿದ್ದೀನೋ, ಈ ಶ್ಲೋಕದ ಮಹತ್ವ ಮತ್ತು ಮಹಿಮೆ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತೀರಿ. ಯಾಕೆ ಅಂದ್ರೆ ಅಷ್ಟು ಸುಲಭದ
ಒಂದು ವಿಚಾರ ನೀವು ತಿಳ್ಕೊಳ್ಳೇಬೇಡಿ. ವಿಷ್ಣು ಸಹಸ್ರನಾಮದ ಈ ಒಂದು ಶ್ಲೋಕವನ್ನ ಯಾರೆಲ್ಲ ಪಠಣೆ ಮಾಡ್ತಿರೋ ಲಕ್ಸುರಿ ಲೈಫ್ ಅಂತೂ ನಿಮಗೆ ಖಂಡಿತ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಹೋಗಿ ಬರಲ್ಲ. ಹಾಗಾದ್ರೆ ನಮಸ್ಕಾರ.